ನೋಡಿ, ನಮ್ಮ ದೇಶದ ಜನಸಾಮಾನ್ಯರಲ್ಲಿ ಒಂದು ಕಲ್ಪನೆ ಇರೋದು, ಭ್ರಮೆ ಇರೋದು, ಕೋರ್ಟಲ್ಲಿ ನಾವು ಇವತ್ತು ಕೊಟ್ವಿ ಸಾಯಂಕಾಲ ನಿರ್ಧಾರ ಆಗ್ಬಿಡ್ತದೆ ಅಂತ ತಿಳ್ಕೊತಾರೆ. ಒಬ್ಬ ವ್ಯಾಪಾರಿ ಪ್ರತಿದಿನ ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ತಾನೆ ತನ್ನ ವ್ಯಾಪಾರ ಚೆನ್ನಾಗಾಗಲಿ ಅಂತ. ಒಂದು ದಿನ ವ್ಯಾಪಾರ ಚೆನ್ನಾಗಾಗುತ್ತೆ, ಒಳ್ಳೆ ಲಾಭ ಬರುತ್ತೆ. ಆ ಲಾಭದಲ್ಲಿ ಒಂದು ಕುದುರೆ ತಗೊತಾನೆ. ಕೃತಜ್ಞತಾ ಭಾವದಿಂದ ದೇವಸ್ಥಾನಕ್ಕೆ ಹೋಗ್ತಾನೆ. ಕುದುರೆನ ದೇವಸ್ಥಾನದ ಹೊರಗಡೆ ನಿಲ್ಲಿಸಿ ತಾನು ಒಳಗಡೆ ಹೋಗಿ ದೇವರಿಗೆ ಅರ್ಚನೆ ಮಾಡಿಸಿ ಒಳ್ಳೆ ಕಾಣಿಕೆ ಕೊಟ್ಟು ಕುದುರೆಗೆ ಪೂಜೆ ಮಾಡಿಸೋಣ ಅಂತ ಹೊರಗಡೆ ಬಂದರೆ ಕುದುರೆ ಇರಲ್ಲ, ಯಾರೋ ಧೂಮಚಾಲೆ ಮಾಡಿರ್ತಾರೆ. ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್, ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್. ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ಅಡ್ಗೋಡೆ ಮೇಲೆ ದೀಪ ಇಡೋಣ ಬನ್ನಿ. ಮೆಟ್ಮೆಟ್ಲು ನೋಡಿಬೇಕು ನಡ್ಸೋರಿಗೆ ಸಾರ, ನಮ್ ಜನರೆ ಕೊಡ್ತಾರಪ್ಪ ದಡ್ರ ಕೈಲಿ ಅಧಿಕಾರ. ನಮ್ ದೇಶದಲ್ಲಿ ಆಗುತ್ತೆ ವಾರಕ್ಕೆ 4 ರೇಪು. ನೋಡು ಮಚಾ, ನೋಡ್ಬಿಟ್ಟು ವಾಟ್ಸ್ಆಪ್ ಸ್ಟೇಟಸ್ ಸಾಕು. Says to kill the rapist, says to hang the rapist, says to whatever it takes to fully end this madness. ಧರ್ಮಸ್ಥಳದ ಸೌಜನ್ಯ ಪ್ರಕರಣ 12-13 ವರ್ಷ ಆಯಿತು. ಆ ಯುವತಿ ಮೇಲೆ ಆ ಭೀಕರತೆ ನಡೆದು ಏನಾಯಿತು, ಹೆಂಗಾಯಿತು, ಯಾರು ಮಾಡಿರ್ಬೋದು, ವಿಚಾರಣೆ ಎಲ್ಲಿ ದಾರಿ ತಪ್ಪಿತು, ಎಲ್ಲ ಮ್ಯಾಟ್ರು ನಿಮಗೆ ಸಮೀರು ಮತ್ತು ಬೇರೆ ಬೇರೆ ಚಾನಲ್ಗಳು ತಿಳಿಸಿರ್ತಾರೆ. ಸೊ ನಾನು ಯಾಕೆ ಇದನ್ನು ಮಾತಾಡಬೇಕು? ಟಾಪಿಕ್ ಟ್ರೆಂಡಿಂಗಲ್ಲಿದೆ, ಸಬ್ಸ್ಕ್ರೈಬರ್ಸಿಂದ ಪ್ರೆಷರ್ ಬಂದಿದೆ, ಎಲ್ಲ ಯೂಟ್ಯೂಬರ್ಸು ಮಾಡ್ತಿದ್ದಾರೆ, ನಾನು ಯಾಕೆ ಔಟ್ಕಾಸ್ಟ್ ಆಗೋಣ? ಎಲ್ಲರೂ ಹೇಳಿರೋದನ್ನು ನಾನು ಹೇಳಲ್ಲ. ವರ್ಷ ಅದೆಷ್ಟೋ ಜನ ಯೂಟ್ಯೂಬರ್ಸ್ ಈ ವಿಚಾರನ ವಿಡಿಯೋ ಮಾಡಿ ತಿಳಿಸ್ತಾನೆ ಇದ್ದಾರೆ. ಸೊ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ವಲ್ಲ, ಬೆಳಕು ಚೆಲ್ಲೋಣ ಬನ್ನಿ. ಸೌಜನ್ಯ ಕೇಸಿಗೆ ಬಂದರೆ ಯಾರು ಸರಿ, ಯಾವ್ದು ಸರಿ? ಆ ಅಮಾನುಷ ಕೃತ್ಯ ಮಾಡೋದಕ್ಕೆ ಪ್ರಚೋದನೆ ಏನು, ಆ್ಯಕ್ಚುಲಿ ಏನಾಗಿದೆ ಅನ್ನೋದು ಆ ಮಹಾತಾಯಿಗೆ ಗೊತ್ತು. ಬದುಕಿದಿದ್ರೆ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ರು, ನೀಚರು ಕೊಂದಿದ್ದಾರೆ. ಗೌಡ್ರು ಫ್ಯಾಮಿಲಿಯವ್ರು ಮಾಡಿದ್ರು, ಬೇರೆ ಯಾರು ಮಾಡಿದ್ರು, ತನಿಖೆಯಲ್ಲಿ ಗೊತ್ತಾಗಬೇಕಿತ್ತು. ಅದು ಕೂಡ ಹಳ್ಳ ಹಿಡಿದಿದೆ. ತನಿಖೆ ಮೇಲೆ ತನಿಖೆ, ತನಿಖೆ ಮೇಲೆ ತನಿಖೆ, ತನಿಖೆ ಮೇಲೆ ತನಿಖೆ. ಅಪರಾಧಿನ ಮಾತ್ರ ಹಿಡಿಯೋಕ್ಕೆ ಆಗಲಿಲ್ಲ. ಕೋರ್ಟ್ ಹೇಳುತ್ತೆ, ನೀನು ನಿಜವಾದ ಅಪರಾಧಿನ ಹಿಡಿದು ಸರಿಯಾದ ಸಾಕ್ಷಿ ಪ್ರೊವೈಡ್ ಮಾಡಪ್ಪ, ನಾವು ಕನ್ವಿಕ್ಟ್ ಮಾಡಿ ಶಿಕ್ಷೆ ಕೊಡ್ತೀವಿ ಅಂತ. ಇನ್ನೋಸೆಂಟ್ನ ಫಿಟ್ ಮಾಡಿ ಕಲ್ಪ್ರಿಟ್ನ ಎಸ್ಕೇಪ್ ಆಗಂಗೆ ಮಾಡಿದ್ದು ಪೊಲೀಸರದ್ದು ಜಾಣಕುರುಡು ಅಥವಾ ಇನ್ಕಾಂಪಿಟೆನ್ಸಿನೋ, ಇನ್ನೂ ಆದರೂ ಯಾರು ಮಾಡಿರೋದಂತ ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ನ್ಯಾಯ ಒಂದು ಐಷಾರಾಮಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೋರಾಡಬೇಕು. ಜೀವನನೇ ಒಂದು ಹೋರಾಟ. ನಿನ್ನ ಹತ್ರ ಇಲ್ಲದೆ ಇರೋದನ್ನು ಪಡೆಯೋಕ್ಕೆ ಹೋರಾಡಬೇಕು, ನಿನಗೆ ಅಂತ ಇರೋದನ್ನು ಪಡ್ಕೊಳ್ಳೋದಕ್ಕೂ ಹೋರಾಡಬೇಕು. ನ್ಯಾಯ ಒಂದು ಮೂಲಭೂತ ಹಕ್ಕುಗಳು. ವೈ ಡು ಯು ಸೀಕ್ ಫಾರ್ ಜಸ್ಟಿಸ್? ಡಸ್ ಜಸ್ಟಿಸ್ ಸರ್ವ್ ಮೀನ್ ಕಲ್ಪ್ರಿಟ್ ಗೆಟ್ ಪನಿಷ್ಡ್? ಶಿಕ್ಷೆ ಅನ್ನೋದು ನ್ಯಾಯಕ್ಕೆ ಒಂದು ನಿಮಿತ್ತ. ಹೀನಕೃತ್ಯ ಎಸಗಿರುವಂಥ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಮೂಡಿ ಅದರ ಪಶ್ಚಾತ್ತಾಪವಾಗಿ ಮತ್ತೆಂದು ಆ ತಪ್ಪನ್ನು ಎಸಗದೇ ಇದ್ದು ಆ ವ್ಯಕ್ತಿಯ ಉದಾಹರಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿ ಇನ್ನೆಂದು ಮತ್ತಾರು ಆ ಕೆಲಸ ಮಾಡದಿರುವುದು. ಲಾ ಪ್ರಾಕ್ಟೀಷನರ್ಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ರಿಗಾರ್ಡಿಂಗ್ ದ ಜಸ್ಟಿಸ್. ತಪ್ಪು ಮಾಡಿದವನು ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾನೆ, ನಕ್ಕನ್ನಂದು ಯಾವನು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂದರೆ ಇದು ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯ. ಪ್ರಪಂಚದಲ್ಲಿ ಎಲ್ಲರೂ ಸತ್ಯವಂತರೇ ಆಗಿದ್ದರೆ ನ್ಯಾಯ ಕೇಳಬೇಕಾಗಿರೋ ಅವಶ್ಯಕತೆ ಇರ್ತಿದ್ದಿಲ್ಲ. ಕ್ರೂರ ಕಲಿಯುಗ. ಸ್ಟಾರ್ಟಿಂಗಲ್ಲಿ ಒಂದು ಕಥೆ ಹೇಳಿದ್ದೆ, ವ್ಯಾಪಾರಿ ಮತ್ತು ಕುದುರೆ. ಆ ವ್ಯಾಪಾರಿಗೆ ಆ ಕ್ಷಣಕ್ಕೆ ಏನು ಅನಿಸಿರ್ಬೋದು, ಇದೇ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ಸಿಕ್ಕಿದ ಕುದುರೆ ಇದೇ ದೇವಸ್ಥಾನದಲ್ಲಿ ಕಳ್ಳತನ ಆಯಿತು. ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಬರುತ್ತೆ ಅವನಿಗೆ. ದೇವರೇ ಯಾಕಪ್ಪ ಹಿಂಗೆ ಮಾಡಿದೆ, ನಿನ್ನ ಸನ್ನಿಧಿಯಲ್ಲಿರುವ ಹೆಣ್ಣು ಮಗುಗೆ ರಕ್ಷಣೆ ಇಲ್ಲ. ಬೇರೆ ಟಾಪಿಕ್ ಚೆನ್ನಾಯ್ತಾ? ಜನ ಹೆಂಗಂದರೆ ಪ್ರಮೋಷನ್ ಸಿಗಲಿ ಅಂತಾನು ದೇವ್ರ ಹತ್ರ ಬಿಡ್ಕೊಂತಾರೆ, ನ್ಯಾಯ ಸಿಗಲಿ ಅಂತಾನು ದೇವ್ರ ಹತ್ರ ಬಿಡ್ಕೊಂತಾರೆ, ಸಿಗಲಿಲ್ಲ ಅಂದರೆ ಬೈಕೊಂತಾರೆ. ಸೊ ಇವಾಗ ಕುದುರೆ ಕದ್ದಿರೋ ಕಳ್ಳನ ತಪ್ಪ ಅಥವಾ ತನ್ನ ಕಾಂಪೌಂಡಲ್ಲಿರೋ ಕುದುರೆನ ಕಾಯಕ್ಕಾಗ್ದಿರೋ ದೇವ್ರ ತಪ್ಪ? ಇವಾಗ ಕುದುರೆನ ಯಾರು ಬೇಕಾದ್ರೂ ಕದ್ದಿರ್ಬೋದು, ಕದ್ದವನು ಯಾರೇ ಆದರೂ ಕಳ್ಳನೇ. ದೇವರು ಅನ್ನೋದು ಒಂದು ನಂಬಿಕೆ, ಆ ನಂಬಿಕೆ ಹಿಡ್ಕೊಂಡು ಕೆಲಸ ಮಾಡಬೇಕು. ವ್ಯಾಪಾರಿ ತನ್ನ ಕುದುರೆ ಸಿಗಲಿ ಅಂತ ದಿನ ಪೂಜೆ ಮಾಡ್ತಾನೆ, ಸೇಮ್ ವೇ ಕಳ್ಳ ಕೂಡ ತಾನು ಸಿಗಕ್ಕೋಬಾರ್ದು ಅಂತ ಪೂಜೆ ಮಾಡ್ತಾನೆ. ಇಬ್ಬರಿಗೂ ದೇವ್ರ ಮೇಲೆ ನಂಬಿಕೆ. ಯು ಕಾಂಟ್ ಬ್ಲೇಮ್ ಗಾಡ್ ಫಾರ್ ಎವ್ರಿಥಿಂಗ್. ಇದು ವ್ಯಾಪಾರಿ ಮತ್ತು ಕಳ್ಳನ ಮಧ್ಯದ ಮ್ಯಾಟ್ರು. ದೇವರು ಇಬ್ಬರಿಗೂ ಶಕ್ತಿ ಮತ್ತು ಸ್ಫೂರ್ತಿ ಕೊಟ್ಟ, ಅದು ಬಳಸ್ಕೊಂಡವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ವ್ಯಾಪಾರಿಗೆ ನಷ್ಟ ಆಗಿದೆ, ನ್ಯಾಯ ಸಿಗಬೇಕು, ಕಳ್ಳನಿಗೆ ಶಿಕ್ಷೆ ಆಗಬೇಕು. ಈ ದೇವಸ್ಥಾನದಲ್ಲಿ ನನ್ನ ಕುದುರೆ ಕಳ್ತನ ಆಗಿದೆ, ನಾನು ಈ ದೇವಸ್ಥಾನಕ್ಕೆ ಕಾಲೇ ಇಡಲ್ಲ ಅಂದರೆ ಅದು ವ್ಯಾಪಾರಿ ಮೂರ್ಖತನ. ದೇವರೇ ಈ ಸರ್ತಿ ಎಕ್ಸಾಮಲ್ಲಿ ಡಿಸ್ಟಿಂಕ್ಷನ್ ತೆಗಿಬೇಕಪ್ಪ ಅನ್ನೋದು ಬೇಡಿಕೆ. ನಾನು ಡಿಸ್ಟಿಂಕ್ಷನ್ ತೆಗೆದಿದ್ರೆ ನೀನು ಕೈಯೇ ಮುಗಿಯಲ್ಲಪ್ಪ ಅನ್ನೋದು ಬ್ಲ್ಯಾಕ್ ಮೇಲ್ ನಾನು ಮಾಡಿದ್ದೀನಿ. ಜನ ಜೋಶಲ್ಲಿ ಫ್ಲೋ ಅಲ್ಲಿ ಏನೇನೋ ಮಾತಾಡ್ತಾರೆ, ಏನೇನೋ ಮಾಡ್ತಾರೆ ಬಿಡಿ. ನೀನು ಧರ್ಮಸ್ಥಳಕ್ಕೆ ಹೋದ್ರು ಹೋಗದಿದ್ರು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗೋ ಟೈಮಿಗೆ ಸಿಗುತ್ತೆ. ನೀನು ಧರ್ಮಾಧಿಕಾರಿ ನೋಡೋಕೆ ಹೋಗ್ತೀಯೋ ಅಥವಾ ದೇವರನ್ನು ನೋಡೋಕೆ ಹೋಗ್ತೀಯೋ, ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಹಂಗಾಯ್ತು. ಮೋಷನ್ ಹೋಗುವಾಗ ರಕ್ತ ಒಸರುತ್ತಿದೆಯೇ? ಮೋಷನ್ ಹೋಗಲು ಕಷ್ಟವಾಗುತ್ತಿದೆಯೇ? ಮೋಷನ್ ಹೋಗುವ ಜಾಗದಲ್ಲಿ ತುಂಬ ನೋವಿದೆಯೇ? ತುಂಬ ದಿನಗಳಿಂದ ಪೈಲ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಿ. ಹಾಗಾದರೆ ಹಿಂದೆ ಭೇಟಿ ಕೊಡಿ, ಕವಿತಾ ಹಾಸ್ಪಿಟಲ್, ಸುಂಕದಕಟ್ಟೆ, ಮಾಗಡಿ ರೋಡ್, ಬೆಂಗಳೂರು. ಡಾಕ್ಟರ್ ರಾಜು SRH, ನುರಿತ ಪೈಲ್ಸ್ ಮತ್ತು ಫಿಸ್ಟುಲಾ ಸ್ಪೆಷಲಿಸ್ಟ್. ನಿಮ್ಮ ಸಮಸ್ಯೆಗೆ ಒಳ್ಳೆಯ ಪರಿಹಾರ ನೀಡುವರು, ಕಡಿಮೆ ದರದಲ್ಲಿ ಒಳ್ಳೆಯ ಚಿಕಿತ್ಸೆ ನೀಡಿ ಕೆಲವೇ ದಿನಗಳಲ್ಲಿ ಗುಣ ಮಾಡುವರು. ನಿಮ್ಮ ಸ್ನೇಹಿತರು ಸಂಬಂಧಿಕರಲ್ಲಿ ಪೈಲ್ಸ್ ಸಮಸ್ಯೆ ಇದ್ದರೆ ತಕ್ಷಣವೇ ಸಂಪರ್ಕಿಸಿ. ಡಾಕ್ಟರ್ ರಾಜು SRH, ಪೈಲ್ಸ್ ಅಂಡ್ ಫಿಸ್ಟುಲಾ ಸ್ಪೆಷಲಿಸ್ಟ್, ಕವಿತಾ ಹಾಸ್ಪಿಟಲ್, ಸುಂಕದಕಟ್ಟೆ, ಮಾಗಡಿ ರೋಡ್, ಬೆಂಗಳೂರು.
ಇವಾಗ ಸಮೀರ್ MD ವಿಡಿಯೋಗೆ ಬರೋಣ. ಬೇರೆ ಹೋರಾಟಗಾರರ ಥರ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕು ಅಂತ ಕೇಳಿದ್ದಾನೆ. ಕೆಲವು ಫ್ಯಾಕ್ಟ್ಸು, ಕೆಲವು ಸ್ಪೆಕ್ಯುಲೇಷನ್ಸ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದರಲ್ಲಿ ಸೌಂಡ್ ಆಗ್ತಿರೋದು ಫಸ್ಟು ಸಮೀರ್ ಒಬ್ಬ ಮುಸ್ಲಿಂ ಅಂತ. ನ್ಯಾಯ ಕೇಳೋಕ್ಕೆ ಮುಸ್ಲಿಂ ಆದ್ರೇನು ಹಿಂದೂ ಆದ್ರೇನು ಗುರು? ಫಸ್ಟ್ ಇದನ್ನು ಡಿಸ್ಕಾರ್ಡ್ ಮಾಡಿಬಿಡಿ, ಈ ಥೇರಿನೇ ರಾಂಗು. ನೆಕ್ಸ್ಟು, ಧರ್ಮಸ್ಥಳದ ದೇವಸ್ಥಾನ ಜೈನರಿಗೆ ಸೇರಿತ್ತು. ದೇವಸ್ಥಾನ ಜೈನರಿಗೆ ಸೇರಿರ್ಲಪ್ಪ, ಇರೋ ದೇವರು ಹಿಂದೂ, ಪೂಜೆ ಮಾಡೋರು ಹಿಂದೂ. ಇವಾಗ ಮುಸ್ಲಿಂ ರಾಜ್ಯದಲ್ಲಿ ಹಿಂದೂ ದೇವಸ್ಥಾನ ಇದ್ದರೆ ನೀವು ಅದನ್ನು ದರ್ಗಾ ಅಂತೀರಾ? ನಮ್ಮೂರಲ್ಲಿ ಒಂದು ದರ್ಗಾ ಐತೆ, ಕಟ್ಸಿರೋರು ಹಿಂದೂಗಳು, ಹಂಗಂದ್ರೆ ಅದು ದೇವಸ್ಥಾನ ಆಗುತ್ತಾ? ಆ್ಯಂಡ್ ಮೋರ್ ಓವರ್ ಸಮೀರು ಆ ದೇವರ ಬಗ್ಗೆ ಆಗಲಿ ಆ ದೇವಸ್ಥಾನದ ಬಗ್ಗೆ ಆಗಲಿ ತಪ್ಪಾಗಿ ಮಾತಾಡಲಿಲ್ಲ. ಅಲ್ಲ, ನಿಮ್ಮಲ್ಲೇ ಎಷ್ಟು ಜನಕ್ಕೆ ಗೊತ್ತಿತ್ತು ಆ ದೇವಸ್ಥಾನ ಜನರ ಪ್ರಾಪರ್ಟಿ ಅಂತ? ಅಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ, ಹಿಂದೂ ದೇವಸ್ಥಾನಗಳಿಗೆ ಯಾಕೆ ಸರ್ಕಾರ ಮುಟ್ಗೋಲು ಹಾಕಬೇಕು? ನೀನು ಸಮಾನತೆ ಕಾಪಾಡಬೇಕು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ಯಾಕೆ ಮಾಡ್ತೀಯಾ? ಎಲ್ಲ ಧರ್ಮದ ಧಾರ್ಮಿಕ ಸ್ಥಳಗಳನ್ನು ಸರ್ಕಾರದ ಹೆಸರಿಗೆ ತೊಗೊಂಬೇಡಿ. ಕಮ್ಯುನಲ್ ಹಾರ್ಮೋನಿ ಬೇಕು ಅಂತ ಹಾರ್ಮೋನಿಯಂ ಹಿಡ್ಕೊಂಡು ಬಾರಿಸಿದ್ರೆ ಬರಲ್ಲ. ದೇವರು ನನ್ನ ಸೊತ್ತು ನಿನ್ನ ಸೊತ್ತು ಅಂತ ದೇವಸ್ಥಾನ ಧಾರ್ಮಿಕ ಸ್ಥಳಗಳನ್ನು ಪ್ರೈವೇಟೈಸೇಷನು ಗೌರ್ಮೆಂಟೈಸೇಷನು ಮಾಡ್ತೀರಾ ಅಂದರೆ ಘೋರ ಕಲಿಯುಗ ಅಲ್ಲದೆ ಇನ್ನೇನು? ಇಂಪಾರ್ಟೆಂಟು. ಇದು ನಿಮಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅನ್ನಿಸ್ಬೋದು, ಬಟ್ ಇದು ನಂಗೆ ತಿಳಿದಿದ್ದು ಅನಿಸಿದ್ದು ತೋಚಿದ್ದು. ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ನಾವು ಯಾರನ್ನೇ ಆಗಲಿ ಆರೋಪಿ ಅನ್ಬೇಕೆ ಹೊರತು ಅಪರಾಧಿ ಅನ್ನಂಗಿಲ್ಲ, ಪ್ರೂವ್ ಆಗೋವರೆಗಲ್ಲ. ನಾನು ಆಗಲೇ ಅದನ್ನೇ ಹೇಳಿದ್ದು, ಯಾರು ಸರಿ ಯಾವ್ದು ಸರಿ. ಅಜ್ಮೀರ್ ಚಿಶ್ತಿ ಫ್ಯಾಮಿಲಿ ಸ್ಟೋರಿ ಗೊತ್ತಿರಬೇಕು ನಿಮಗೆ. ಅಲ್ಲೂ ಕೂಡ ಸೇಮು, ಜಸ್ಟಿಸ್ ಡಿಲೇಡ್ ಬಟ್ ಸರ್ವ್ಡ್. ಮಾಡಿದವನು ಯಾವನೇ ಆಗಿರಲಿ, ಹಿ ಮಸ್ಟ್ ಬಿ ಪನಿಷ್ಡ್. ನಾನು ಹೇಳಿದ್ನಲ್ಲ, ಎಲ್ಲರೂ ಸತ್ಯವಂತರಾಗಿದ್ದರೆ ಈ ದಿನ ಬರ್ತಿರಲಿಲ್ಲ. ಸಮೀರ್ ಆಸ್ಕ್ಡ್ ಫಾರ್ ಜಸ್ಟಿಸ್ ಬಟ್ ಹಿ ಈಸ್ ಬೀಯಿಂಗ್ ಟಾರ್ಗೆಟೆಡ್. ಇನ್ನೊಂದೇನೆಂದರೆ, ಈ ಮ್ಯಾಟ್ರು ಪೊಲಿಟಿಕಲಿ ತುಂಬ ಡೀಪಾಗಿ ಆಟ ಆಡಿದೆ ಧರ್ಮಸ್ಥಳದಲ್ಲಿ. ಈ ಮ್ಯಾಟರ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡವ್ರು ತುಂಬ ಜನ ಇದ್ದಾರೆ. ಹೋರಾಟ ಮಾಡೋಕ್ಕೆ ಬಂದವರಿಗೆ ತುಂಬ ಜನಕ್ಕೆ ನ್ಯಾಯ ಸಿಗೋದು ಇಂಪಾರ್ಟೆಂಟ್ ಆಗಿದ್ದಿಲ್ಲ, ಅಧಿಕಾರ ಇಂಪಾರ್ಟೆಂಟ್ ಆಗಿತ್ತು. ಹೈದರಾಬಾದಲ್ಲಿ 2019ರಲ್ಲಿ ಡೆಂಟಿಸ್ಟ್ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಯಾರೋ 4 ಜನನ ಹಿಡಿದು ಎನ್ಕೌಂಟ್ರ್ ಮಾಡಿದರು. ಜನ ಸೆಲೆಬ್ರೇಟು ಮಾಡಿದರು, ಯಾರಲ್ಲೂ ಕ್ವಶನ್ ರೈಸ್ ಆಗಲಿಲ್ಲ. ನಾವೆಲ್ಲದನ್ನು ಪ್ರಶ್ನೆ ಮಾಡ್ಕೊಂಡು ಹೋದರೆ ನಾವು ನಂಬಿರೋ ಸಿದ್ಧಾಂತಗಳು ಉಲ್ಟಾಗ್ತವೆ. ನಾನು ಅಷ್ಟೆಲ್ಲ ತಲೆಗೆ ಶೂಟ್ ಹಾಕಕ್ಕೆ ಹೋಗಲ್ಲ ನಿಮಗೆ. ನಿಮ್ಮೆದೆ ಮೇಲೆ ನೀವು ಕೈ ಇಟ್ಕೊಂಡು ಹೇಳಿ, ನೀವು ಕರೆಕ್ಟ್ ಇದ್ದೀರಾ? ಪ್ರಪಂಚನ ನೀವು ಸರಿ ಮಾಡೋದು ಬೇಡ, ನಮಗೆ ನಾವು ಸರಿ ಆಗೋಣ. ಬದಲಾವಣೆ ನಮ್ಮಿಂದ ಶುರುವಾಗಲಿ, ಆಮೇಲೆ ಪ್ರಪಂಚ ಬದಲಾಗುತ್ತೆ. ಎಲ್ಲ ಸರಿ ಇದ್ದಿದ್ರೆ ಸೌಜನ್ಯಗಲ್ಲ ಯಾರಿಗೂ ಈ ಗತಿ ಬರ್ತಿರಲಿಲ್ಲ. ಸೊ ನಾವೆಲ್ಲರೂ ನ್ಯಾಯ ಕೇಳ್ತಾ ಇದ್ದೀವಿ. ಜಸ್ಟಿಸ್ ಶುಡ್ ಬಿ ಸರ್ವ್. ಥ್ಯಾಂಕ್ ಯು, ನಮಸ್ಕಾರ.